ಧಾರವಾಡದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಫೈರೋಜ್ ಪಠಾಣ್ ಕೊಲೆ ಪ್ರಕರಣ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಮೃತ ಫೈರೋಜ್ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ಭರವಸೆ ನೀಡಿ ರಾಜ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ದಾರೆ. ಪ್ರಕರಣದಲ್ಲಿ ಪ್ರಭಾವಿಗಳಿದ್ದರೂ ರಕ್ಷಣೆ ಇಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಧಾರವಾಡದಲ್ಲಿ ಹತ್ಯೆಗೀಡಾದ ಕಾಂಗ್ರೆಸ್ ಯುವ ಮುಖಂಡ ಫೈರೋಜ್ ಪಠಾಣ್ ನಿವಾಸಕ್ಕೆ ರಾಜ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದ್ರು. ಈ ವೇಳೆ ಕುಟುಂಬಕ್ಕೆ ನ್ಯಾಯ ದೊರಕಿಸಲು ಯೂತ್ ಕಾಂಗ್ರೆಸ್ ಸಂಪೂರ್ಣ ಬದ್ಧವಾಗಿದೆ ಎಂದು ಭರವಸೆ ನೀಡಿದ್ರು. ಇನ್ನು ಮಾಧ್ಯಮದವರೊಂದಿಗೆ ಮಾತನಾಡಿದ ಮಂಜುನಾಥ್ ಗೌಡ, ಪೊಲೀಸರು ಈಗಾಗಲೇ ತನಿಖೆ ನಡೆಸುತ್ತಿದ್ದಾರೆ. ತನಿಖೆ ಪೂರ್ಣಗೊಳ್ಳುವ ಮುನ್ನ ಆರೋಪಿಗಳ ಬಗ್ಗೆ ಹೇಳಿಕೆ ನೀಡುವುದು ಸೂಕ್ತವಲ್ಲ ಎಂದು ಹೇಳಿದ್ರು. ತನಿಖೆಯ ಬಳಿಕ ಎಲ್ಲ ಸತ್ಯಾಂಶ ಹೊರಬೀಳಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ರು. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಘಟನೆ ಬರೀ ನಮ್ಮ ಹುಬ್ಳಿ ಧಾರವಾಡಗೆಲ್ಲ, ನಮ್ಮ ಆರ್ಗನೈಸೇಷನ್ಗೆಲ್ಲ, ಇಡೀ ರಾಜ್ಯಕ್ಕೆ ಒಂದು ಕಪ್ಪು ಕಳಂಕ ಆಗುವಂಥ ಒಂದು ಸಂಗತಿ ಆಗಿದೆ. ಇದು ನಮ್ಮ ಇಲಾಖೆ ಪ್ರತಿಯೊಂದು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ನಮ್ಮ ಫೈರೋಜ್ ಪಠಾಣ್ ಅವರು ನಮ್ಮ ಯುವ ಕಾಂಗ್ರೆಸ್ಸಿನ ಕಾರ್ಯದರ್ಶಿಗಳಾಗಿರ್ತಾರೆ. ಇವರು ಮತ್ತು ನಮ್ಮ ಎಂಟೈರ್ ಸಿಸ್ಟಮ್ ಏನಿದೆ, ನಾವು ನಮ್ಮ ಈ ಫ್ಯಾಮಿಲಿ ಜೊತೆ ಇದ್ದು ಇನ್ವೆಸ್ಟಿಗೇಷನ್ ಪೊಲೀಸ್ಗೆಲ್ಲ ಸಪೋರ್ಟ್ ಮಾಡೋಂಗೆ ಒಂದು ವ್ಯವಸ್ಥೆ ಮಾಡ್ತಾಯಿದ್ವಿ. ಕಷ್ಟ ಆಗಿರೋದು ನಮ್ಮ ಯೂತ್ ಕಾಂಗ್ರೆಸ್ ಅವ್ರಿಗೇ, ಇಶ್ಯೂಗಳಾಗಿರೋದು ನಮ್ಮ ಯೂತ್ ಕಾಂಗ್ರೆಸ್ ಅವ್ರದ್ದು. ಇದು ಪಕ್ಷದ ಒಂದು ವಿಚಾರನೇ ಅಲ್ಲ, ಪರ್ಸ್ನಲ್ ಮ್ಯಾಟ್ರನ್ನ ಇವ್ರು ಈ ಥರ ಒಂದು ಮಾಡ್ಕೊಂಡಿದ್ದಾರೆ. ಇವರು ಪರ್ಸ್ನಲ್ ಮ್ಯಾಟ್ರ್ ಬಂದಾಗ ಯಾವ ಒಂದು KPCC ಆಗಿರಲಿ, KPYC ಆಗಿರಲಿ, ಅದಕ್ಕೆ ಒಳಗಡೆ ಇಂಟರ್ಫಿಯರ್ ಆಗೋಕ್ಕೆ ಬರೋಲ್ಲ. ಅದನ್ನು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ. ಇನ್ವೆಸ್ಟಿಗೇಷನ್ ಆದಮೇಲೆ ರಿಪೋರ್ಟ್ ಬಂದಮೇಲೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಎಲ್ಲ ಅವರು ಒಂದು ಇನ್ವೆಸ್ಟಿಗೇಷನ್ ಆದಮೇಲೆ ಸ್ಟ್ಯಾಂಡ್. ಕೊಲೆ ಯಾವ ಸಮಸ್ಯೆಗೂ ಪರಿಹಾರವಲ್ಲ, ಶಾಂತಿಯೇ ನಮ್ಮ ಉದ್ದೇಶ ಎಂದು ಮಂಜುನಾಥ್ ಗೌಡ ಸ್ಪಷ್ಟಪಡಿಸಿದ್ರು. ಪ್ರಕರಣದಲ್ಲಿ ಯಾರೇ ತಪ್ಪಿತಸ್ಥರಾದರೂ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಯೂತ್ ಕಾಂಗ್ರೆಸ್ ಎಚ್ಚರಿಕೆ ನೀಡಿದೆ. ಒಟ್ಟಾರೆ ಫೈರೋಜ್ ಪಠಾಣ್ ಕೊಲೆ ಪ್ರಕರಣ ಇದೀಗ ರಾಜಕೀಯ ತಿರುವು ಪಡೆದುಕೊಳ್ಳುತ್ತಿರುವ ನಡುವೆ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ಎಂಬುದರ ಮೇಲೆ ಎಲ್ಲರ ಗಮನ ನೆಟ್ಟಿದೆ. ಕುಟುಂಬಕ್ಕೆ ನ್ಯಾಯ ಸಿಗುತ್ತದೆಯೇ ಎನ್ನುವ ಪ್ರಶ್ನೆಗೆ ತನಿಖೆಯೇ ಉತ್ತರ ನೀಡಬೇಕಾಗಿದೆ. ನೋಡಿ, ಈ ರೀತಿ ಯಾವತ್ತೂ ಆಗಬಾರ್ದಿತ್ತು. ಮುಂದೆನೂ ಕೂಡ ಹಿಂದೆನೂ ಕೂಡ ಕಾಂಗ್ರೆಸ್ ಪಕ್ಷ ಈ ರೀತಿಯ ಘಟನೆಗಳನ್ನು ಯಾವತ್ತೂ ಕೂಡ ಸಹಿಸಲ್ಲ. ನೀವು ಹಿಂದೆಯಿಂದನೂ ಅಷ್ಟೇ ನಾವು ಗಾಂಧಿ ತತ್ವವನ್ನು, ಸಂವಿಧಾನವನ್ನು ಫಾಲೋ ಮಾಡ್ಕೊಂಬಂದಿರುವಂಥದ್ದು, ಜೊತೆಗೆ ಸಮಾನತೆಯನ್ನು, ಸೋಷಿಯಲ್ ಇಂಜಿನಿಯರನ್ನು ಫಾಲೋ ಮಾಡ್ಕೊತಿರುವಂಥದ್ದು. ಇದು ಯಾರು ಮಾಡಿದ್ರು ತಪ್ಪು ಅಂತೇಳಿ ನಾವು ಅವತ್ತಿಂದನೂ ಇವತ್ತಿನವರೆಗೂ ಕೂಡ ನಮ್ಮ ಅಬ್ದುಲ್ ದೇಸಾಯಿ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ವಿ. ನಾನು ಅವತ್ತೇ ಹೊರಟಿದ್ದೆ ಬರಬೇಕು ಅಂತ. ಆ ಟೈಮಲ್ಲಿ ನೋವಲ್ಲಿ ಇರ್ತಾರೆ, ಎಲ್ಲ ಹುಡುಗರು ತೊಂದರೆ ಇರ್ತಾರೆ, ಅವತ್ತು ಬರೋದು ಬೇಡ, ಇನ್ನೊಂದು ದಿವಸ ನಾನು ಹೇಳ್ತೀನಿ ಅಂತ ಅವ್ರು ಹೇಳಿದ್ರು. ಜೊತೆಗೆ ಲೀಗಲ್ ಆಗಿರ್ಬೋದು, ಮತ್ತೊಂದಿರ್ಬೋದು, ನಾನು ಕೂಡ ಫಾಲೋ ಅಪ್ ಮಾಡ್ತೀನಿ. ನೋಡಿ, ನನಗೆ ಬೇರೆ ನೋವಾಗಿದೆ ಇಲ್ವೋ, ನಮಗಂತೂ ನೋವಾಗಿದೆ. ಯಾವುದೇ ನಮ್ಮ ತಾಯಿ ಆಗಲಿ, ಮತ್ತೊಬ್ಬನ ತಾಯಿ ಆಗಲಿ, ತಾಯಿ ಎದುರುಗಡೆ ಇನ್ನೊಬ್ಬನ ಮಗನ್ನ ಮರ್ಡರ್ ಮಾಡೋದಿದೆಯಲ್ಲ, ಅದು ಸಹಿಸೋಕ್ಕಾಗದಿರೋಂಥ ಘಟನೆ. ಅದನ್ನ ನಾನಂತೂ ಖಂಡಿಸ್ತೀನಿ. ಮತ್ತು ಇವೆಲ್ಲ ಇಂಥದ್ದು ಮತ್ತೆ ಮುಂದುವರಿಬಾರ್ದು. ಸಂಘಟನೆ ವಿಚಾರಕ್ಕೆ ರಾಜಕೀಯದಲ್ಲಿ ಏನು ಬೇಕಾದ್ರೂ ಮಾಡಲಿ. ಈಗ ರಾಜಕೀಯ ಯಾರು ಮಾಡಲ್ಲ, ಎಲ್ಲ ಥರದಲ್ಲೂ ನಡೀತದೆ. ಬೇರೆ ಪಾರ್ಟಿಯವ್ರು ಇರ್ತಾರೆ, ನಮ್ಮ ಪಾರ್ಟಿಯವ್ರು ಇರ್ತಾರೆ. ರಾಜಕೀಯ ಥರನೇ ಇರಬೇಕೆ ಹೊರತು ಕೊಲೆಯಲ್ಲಿ ಎಂಡಾಗಬಾರ್ದು. ಇದನ್ನು ನಾನು ಸಹಿಸಲ್ಲ. ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಕೂಡ ಜೊತೆಗೆ ನಿಂತಿದ್ದೀವಿ. ಆಮೇಲೆ ಅಬ್ದುಲ್ ದೇಸಾಯಿ ಅವರು ಅವರ ಭಾಳ ಬ್ರದರ್ ಥರ ಇದ್ದರು ನಮ್ಮ ಉಪಾಧ್ಯಕ್ಷ ಜೊತೆಗೆ. ಆಮೇಲೆ ನನಗೂ ಕೂಡ ಕಳೆದ 10 ವರ್ಷದಿಂದ ಭಾಳ ಪರಿಚಯ. ಯಾಕಂದ್ರೆ ನಾನು NSYನ ರಾಜ್ಯಾಧ್ಯಕ್ಷ ಆಗಿದ್ದಾಗ ಅವರು ಜಿಲ್ಲಾಧ್ಯಕ್ಷರಾಗಿದ್ದರು. ಒಳಗಡೆ ಒಂದು ಮೊಮೆಂಟಮ್ ನೋಡ್ತಾ ಇದ್ವಿ. ಬೆಸ್ಟ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅಂತ ಒಂದು ಅವಾರ್ಡನ್ನು ಡೆಲ್ಲಿಲಿ ಕೊಟ್ಟಿದ್ವಿ. ಅದ್ರದ್ದು ಕೂಡ ಒಂದು ಮೊಮೆಂಟಮ್ ನೋಡಿದ್ವಿ. ಈ ರೀತಿ ಘಟನೆಗಳು ಸರಿ ಇಲ್ಲ, ಮಾಡಬಾರ್ದು. ಯಾರು ಮಾಡಿದ್ರು ಕೂಡ ತಪ್ಪು. ಕಾನೂನು ಚೌಕಟ್ಟಿನಲ್ಲಿ ಅದನ್ನು ಎನ್ಕ್ವೈರಿ ಆಗ್ತಿದೆ. ನಿಮ್ಗೆ ಅನಿಸ್ಬೋದು ಅದನ್ನು ನೋಡಿಲ್ಲ ಅಂತ. ನಮ್ಮ ನಾಯಕರುಗಳು ಕೂಡ ಮಾತಾಡಿದ್ದಾರೆ, ಯಾರು ತಪ್ಪಾಗಿದೆ ಅದಕ್ಕೆ ಶಿಕ್ಷೆ ಆಗಲೇಬೇಕು ಅಂತೇಳಿ. ಅದನ್ನು ಕೂಡ ಫಾಲೋಅಪ್ಪಲ್ಲಿ ಇದ್ದೀವಿ, ಆಗುತ್ತೆ.